ಹುಡುಗಿ ಬಿಟ್ಟೋಗಿಲ್ಲ ಅಂತ ಅದಕ್ಕೆ ವ್ಯೂ ಹೆಂಗೈತೆ ನೋಡಿ. ವೆದರ್ ನೋಡ್ರಿ 12 ಗಂಟೆ ಅಂತ ಅನ್ಸೋದೇ ಇಲ್ಲ. ಮಳೆಯಲ್ಲಿ ನೆನ್ಕೊಂಡು ಆಟೋದಲ್ಲಿ ಹೋಗಿ ಏನ್ ಸಕ್ಕದಾಯ್ತು ಗೊತ್ತಾ ವ್ಯೂ. ಗೈಸ್ ಇಲ್ಲಿ ಅಂಡರ್ ಗ್ರೌಂಡ್ ಹತ್ರ ಬಂದಿದ್ದೀನಿ. ಇಲ್ಲಿ ಅಂಗಡಿ ಇದೆಯಲ್ಲ ಅಲ್ಲಿದಾರಂತ, ಅಲ್ಲಿ ಅಂಗಡಿ ಕಾಣಿಸ್ತಲ್ಲ ಅಲ್ಲಿದಾರಂತೆ. ಹೋಗ್ಬಿಟ್ಟು ಅವ್ರಿಗೆ ಗೊತ್ತಾಗಿ ಇದಂಗೆ ನಿಂತ್ಕೊಂಡು ನೋಡ್ಬೇಕು ಎಲ್ಲಿದ್ದಾರೆ ಅಂತ. ನೋಡಿದ್ರು ನೋಡ್ಲಿಲ್ದಿರ ಹೋಗ್ತಾ ಇರೋದು. ನಾನು ಏನೋ ಮಾಡ್ಬೇಕಂತ ಬಂದೆ. ಮೊದ್ಲೇ ಏನಂದ್ರೆ ನನ್ನ ನೋಡ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಇವ್ರನ್ನ ನೋಡಿರ್ಲಿಲ್ಲ, ಆದ್ರೆ ಫೋಟೋದಲ್ಲಿ ನೋಡಿದ್ದೆ. ಏನೋ ಬೇರೆ ತರ ಪ್ರಾಂಕ್ ಮಾಡೋಣ ಅಂತ ಇದ್ದೆ, ಮಿಸ್ ಆಗ್ಬಿಟ್ರಪ್ಪ. ಸೊ ಈಗ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗೋದು. ಅಲ್ಲ, ಬೆಂಗಳೂರು ಟು ಜೋಗ್ ಫಾಲ್ಸ್ ಬ್ರೋ, ಅದು ಆ ಕಡೆಯಿಂದ. ಪ್ರಾಮಿಸ್ ಬರ್ಲಿಲ್ಲ ಅವರು. ಹಾ ಸರಿ ಮಾಡಿ. ಇನ್ನೊಬ್ರು ಇದಾರೆ ಭದ್ರಾವತಿಲ್ ಬರೋರು, ಅವ್ರಿಗೆ ಪ್ರಾಂಕ್ ಮಾಡ್ತೀನಿ. ನಾನು ಬರಲ್ಲ ಅಂತ ಇದೀನಿ, ಆದ್ರೆ ಇಬ್ರು ಇಲ್ಲೇ ಜೊತೆಗೆ ಇದೀವಿ. ಬ್ರೋ ನೋಡಿಲ್ಲ, ಫೇಸ್ ರಿವೀಲ್ ಆಗೋಯ್ತು. ಸೊ ಗೈಸ್ ಟಿಕೆಟ್ ಅಲ್ಲಿ ಬ್ರೋ. ಟಿಕೆಟ್ ನಾವು ಶಿವಮೊಗ್ಗ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಫುಲ್ಲು ಎಷ್ಟು ಗಂಟೆ ಹೋಗ್ತಾನೆ ನೋಡಿ ತಾಳ್ಗೊಪ್ಪ. ಈಗಲ್ಲ ಅದಾಗ ಗೊತ್ತು ಬಿಡಿ, 6 ಗಂಟೆ ಮೇಲೆ ಸಾಗರ ಎಲ್ಲ ಹೋಗುವಾಗ ಲೇಟ್ ತಾಳ್ಗೊಪ್ಪ ಫುಲ್ಲು ಲೇಟ್ ಹೋಗೋದು. ಬೆಳಗ್ಗೆ ಸಿಗೋಣ ತಾಳ್ಗೊಪ್ಪ. 7-8 ಗಂಟೆ ಆಗುತ್ತೆ. 5 hours later. ಈಗಿನ ಭದ್ರಾವತಿ ಬಂದಿದ್ದೀವಿ. ಇಲ್ಲಿ ಇಬ್ರು ಬರೋರಿದ್ದಾರೆ, ಇಬ್ರು ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ನಾನು ಅಲ್ಲಿ ಹೋಗ್ತಾ ಇದ್ದಾರೆ, ಹೋಗಿ ಒಳಗತ್ತಾರೆ. ನಾನು ಇಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಹೋಗಿ ಸರ್ಪ್ರೈಸ್ ಕೊಡೋಣ ಮಾಡಿ. ಉಸಿರಾಡಕ್ಕಾರ ಬಿಟ್ರು. कैसे हो भाई? अच्छा ಹಂಗೆ ಮಾತಾಡೋದು. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. 7:15 ಅಲ್ಲ ಬ್ರೋ ಬಂದಾಗ, 7:15 ಕರೆಕ್ಟಿಗೆ ತಾಳ್ಗೊಪ್ಪ ಬಂದಿದ್ವಿ. ಊಟ ಎಲ್ಲ ಮಾಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆಗೆ, ಆಮೇಲೆ ಸೀದಾ ಬಸ್ ಹತ್ತಿ ಜೋಗ್ ಫಾಲ್ಸ್ ಕಡೆಗೆ ಹೋಗೋದು. 10 ವರ್ಷ ಆದರೆ ಕಟ್ತಾನೆ ಇರ್ತಾರೆ ಇವರು. ಜೋಗ್ ಫಾಲ್ಸ್ ಫುಲ್ಲು ಬೆಳಕು. ಬಂದ್ಬಿಟ್ಟಿದ್ದೀನಿ. ಫುಲ್ಲು ಬೆಳಕು ಅನ್ಬೇಕು, ಏನು ಕಾಣಿಸ್ತಾನೆ ಇಲ್ಲ. ಫುಲ್ಲು ಫಾಗ್. ಐಫೋನ್ ಚಾರ್ಜ್ ಖಾಲಿ ನಿಮ್ಮದು ಇವತ್ತು. ಇಲ್ಲ, ಪವರ್ ಬ್ಯಾಂಕ್ ಎಲ್ಲ ತಂದಿದ್ದೀನಲ್ಲ. ಬ್ಯಾಕಪ್ ಪ್ಲ್ಯಾನ್ ಬೇಗ ಹೊಡ್ಕೊಬ್ರು. ಫೋಟೋ ಎಡಿಟ್ ಮಾಡ್ತಾನೆ, ಎಡಿಟ್ ಮಾಡಿದ್ರೆ ಕೊಡ್ತೀನಿ ಬಿರಿಯಾನಿ ಅವನಿಗೆ. ವಿಡಿಯೋ ಬರಬೇಕು. ಗಾಯ್ಸ್ ಜೋಗ್ ಫಾಲ್ಸ್ ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಹೋದ್ಸಲ ಬಂದ ಫುಲ್ಲು ಫಾಗ್ ಇತ್ತು, ಇಲ್ಲೆಲ್ಲ ಏನು ಕಾಣಿಸೋದೇ ಇಲ್ಲ. ಅದು ವಿಂಟರಲ್ಲಿ ಬಂದಿದ್ದು ನಾವು ಹೋದ್ಸಲ. ಸೊ ಗೈಸ್ ಫೈನಲಿ ಜೋಗ್ ಫಾಲ್ಸ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅಲ್ಲಿ ಮೇಲ್ಗಡೆ ಬೇರೆ ಕಡೆ ಹೋಗ್ಬೇಕು ಬ್ರೋ. ಅಲ್ಲಿ ಕಾಣಿಸಿದೆಯಲ್ಲ ಅಂಚು, ಈ ಕಡೆ ಆರೆಂಜ್ ಕಲರು, ಅದೇ ಬ್ರಿಟಿಷ್ ಬಂಗ್ಲೆ. ಅಲ್ಲಿಗೆ ಹೋಗ್ಬೇಕು. ಆಮೇಲೆ
ಅದೇ ನಡ್ಕೊಂಡು ಹೋಗೋದು ಅಲ್ಲಿ ಆಟೋದವ್ರು 300 ರೂಪಾಯಿ ಕೇಳ್ತವ್ರೆ. ಏನು ಮಾಡೋದು? ಇಲ್ಲಿ ನಮ್ಮ ಫೋಟೋಗ್ರಾಫರ್ ಫೋಟೋ ಹಿಡ್ಕೊಂತವ್ರಪ್ಪ. ಇಲ್ಲಿ ಟೌನಲ್ಲಿ ನೋಡಿ ಹೆಂಗೆ ಹೋಗ್ತಾ ಇದೆ. ಗಾಯ್ಸ್ ಇಲ್ಲಿಂದ ನೋಡ್ರಿ ಹೆಂಗೆ ಕಾಣಿಸುತ್ತೆ. ಆ ಕಡೆ ಅಲ್ಲಿದ್ದಾಗ ಬೇರೆ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ ಬೇರೆ ಥರ ಕಾಣಿಸುತ್ತೆ. ಇಲ್ಲಿ ದೊಡ್ಡದಾಗೆ ಕಾಣಿಸ್ತೈತೆ ಸೈಕಲ್. ಫಾಗ್ ಹೋಗ್ಬೇಕು, ಮೈನ್ ಫಾಗ್ ಹೋದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೆಂಟ್ರಲ್ ಇರೋದು ರಾಜ ಅಂತ ನೋಡಿ ಗಾಯ್ಸ್. ಇಲ್ಲೆಲ್ಲ ಫಾಲ್ಸ್. ಗಾಯ್ಸ್ ಜೋಗ್ ಫಾಲ್ಸ್ ವ್ಯೂ ಪಾಯಿಂಟಿಂದ ಈಗ ಡೈರೆಕ್ಟು ಬ್ರಿಟಿಷ್ ಬಂಗ್ಲೋ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಓಕೆನಾ? ಬಸ್ ಇದು ಟ್ಯಾಕ್ಸಿಗೆ ಕೇಳಿದ್ವಿ, ಅಂದರೆ ಬಾಡಿಗೆ ಆಟೋ ವ್ಯಾನಿಗೆ ಕೇಳಿದ್ವಿ. 250-300 ರೂಪಾಯಿ ಹೇಳಿದ್ರು ಅಲ್ಲಿ ಹೋಗೋಕ್ಕೆ. ಅಂದರೆ ಮುಂಗಾರು ಮಳೆ ಶೂಟಿಂಗ್ ಪ್ಲೇಸು, ಅಲ್ಲಿ ಹೋಗೋಕ್ಕೆ 300 ರೂಪಾಯಿ ಹೇಳಿದ್ರು. ಗಾಯ್ಸ್ ಎಲ್ಲರೂ ಕಣ್ಣೊಳಗೆ ಹತ್ರ ಇವ್ರು ಕಣ್ಣು ಮೇಲಿಂದ ನೀರು, ಕಣ್ಣೊಳಗಿಂದ ನೀರು ಬಂದ್ರಿ ಇವ್ರಿಗೆ, ಕಣ್ಣು ಮೇಲೆಯಿಂದ ನೀರು ಬರ್ತೈತೆ. ಅಳ್ತಾವ್ರೆ, ಕಣ್ಣು ಮೇಲೆಯಿಂದನೇ ಹೇಳ್ತಾವ್ರೆ. ಯಾಕೋ ಗೊತ್ತಿಲ್ಲ. ಯಾಕೆ ಬ್ರೋ, ಏನಾಯ್ತು? ಅವ್ರ ಹುಡುಗಿ ಬಿಟ್ಟೋಗಿಲ್ಲ ಅಂತ ಅದಕ್ಕೆ. ಕರ್ಕೊಂಡು ಹೋಗ್ತಾ ಐತೆ. ಇಲ್ಲಿಂದ ಹೋಗೋದು ಜೋಗ್ ಫಾಲ್ಸ್ ಬೀಳುತ್ತೆ. ಎಲ್ಲಿ ಬಾಯಿ ತೆಗೆಯೋದು ಪೇಪರ್ ಏನೋ ಬೇಕು. ತೆಗೀರಿ ಅದನ್ನ, ತೆಗಿ ಬ್ರೋ. ಇಲ್ಲೊಂದು ಬಿತ್ತು. ಕಾರ್ಡ್ ಕೊಡ. ಕಾರ್ಡ್ ಎಷ್ಟಿದ್ರಲ್ಲ ಬೈ? ಕಾರ್ಡ್ ಎಷ್ಟಿಲ್ಲ. ಗಾಯ್ಸ್ ಬಿಟ್ರಿ ಏನೋ ಬ್ರೋ ಇದು ಬ್ರಿಟಿಷ್ ಬಂಗ್ಲೋ. ಇದು ಅಂತ ಹೇಳಕ್ಕೆ ಬರೋಲ್ಲ ಬೇಗ. ಬ್ರಿಟಿಷ್ ಬಂಗ್ಲೋಗೆ ಬಂದಿದ್ದೀವಿ. ಮುಂಗಾರು ಮಳೆ ಮೂವಿ ಇಲ್ಲೇ ಅಂತ ಶೂಟಿಂಗ್ ಆಗಿದ್ದು. ಅಣ್ಣ ಕರ್ಕೊಂಬಂದುಬಿಟ್ರಪ್ಪ ಆಟೋದಲ್ಲಿ. ಚುರ್ಮುರಿ ಅಂಗಡಿಯಲ್ಲಿ ಇದು ತಿಂತಾಯಿದ್ವಿ, ಬೇಲ್ಪುರಿ. ಆ ಅಣ್ಣ ಅವ್ರ ತಮ್ಮ ಅವ್ರಿಗೇನೋ ಫೋನ್ ಮಾಡಿಬಿಟ್ಟು ಆಟೋದಲ್ಲಿ ಕರ್ಕೊಂಬಂದುಬಿಟ್ರು. ಮತ್ತು ಇದನ್ನೆಲ್ಲ ಮುಚ್ಕೊಂಬಿಟ್ಟು ಸೀದಾ ಜೋಗ್ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಬಸ್ ಹತ್ತೋದು. ಬಸ್ ಹತ್ಬಿಟ್ಟು ಶಿವಮೊಗ್ಗ ಹೋಗೋದು, ಇಲ್ಲ ತಾಳಗುಪ್ಪ ಹೋಗೋದು. ವ್ಯೂ ತೋರಿಸ್ತೀನಿ ನೋಡಿ, ವ್ಯೂ ಹೆಂಗೈತೆ. ಇಲ್ಲಿಗೆ ಬರ್ಬೇಕಂತ ಇದ್ದಿದ್ದು ನಾವು. ಆ ಕಡೆ ನೋಡಿ ವ್ಯೂ ಹೆಂಗೈತೆ. ತೋರಿಸ್ತೀನಿ ಸ್ವಲ್ಪ ನೋಡಿ ಗಾಯ್ಸ್. ಅಲ್ಲಿ ಬ್ರಿಡ್ಜು ಅದು ಪಾಸ್ ಆಗ್ತೀವಲ್ಲ, ಪಾಸ್ ಆಗ್ಬಿಟ್ಟು ಆ ಕಡೆ ಹೋಗೋದು. ರೈಟ್ ಸೈಡ್ ಹೋದ್ರೆ ಆ ಕಡೆ ಹೋಗ್ತೀವಿ, ಈ ಕಡೆ ಬಂದ್ರೆ ಇಲ್ಲಿ ಬರ್ತೀವಿ ಲೆಫ್ಟ್ ಸೈಡ್ ಬಂದ್ರೆ. ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ವ್ಯೂ ಹೆಂಗೈತೆ ನೋಡಿ. ನಾನಂತೂ ಫಸ್ಟ್ ಟೈಮ್ ಅಪ್ಪ ಬರ್ತಾರ. ನೋಡಿ ಜನ ಎಲ್ಲ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಅಲ್ಲೇ ನೋಡ್ಕೊಂಡ್ಬಿಟ್ಟು ಹೋಗ್ತಾರೆ. ಅಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು 20 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಅಲ್ಲಿಂದ ಅಲ್ಲೇ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಬರೋದನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಗೈಸ್ ಇದು ಬ್ರಿಟಿಷ್ ಬಂಗ್ಲೆ. ಇಲ್ಲಿ ಇನ್ ಕಡೆಯಿಂದ ಬಂದ್ರೆ ರೈಟ್ ಸೈಡ್ ಬರ್ರಿ. ರೈಟ್ ಸೈಡ್ ಬಂದು ಹಿಂಗ್ ಸೀದಾ ನಡ್ಕೊಂಡು ಹೋದ್ರೆ ಕೆಳಗಡೆ ಇದು ಬರುತ್ತೆ, ಕೆಳಗಡೆ ರೂಟ್ ಬರುತ್ತೆ. ಇಲ್ಲಿಂದ ನೋಡಿ ಸೈಕ್ ಆಯ್ತು ವ್ಯೂ. ಮಾತ್ರ ಎಲ್ಲರೂ ಅಲ್ಲಿ ಇದು ಟಿಕೆಟ್ ತಗೊಂಡ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಇವಾಗ ಫಾಗ್ ಸುತ್ಕೊಂಡ್ಬಿಟ್ಟೈತೆ ನೋಡಿ ಗೈಸ್. ಏನ್ ಸಕ್ಕದಾಯ್ತು ಗೊತ್ತಾ ವ್ಯೂ. ಟೈಮ್ ಬಂದ್ಬಿಟ್ಟು 12:10. ವೆದರ್ ನೋಡ್ರೆ 12 ಗಂಟೆ ಅಂತ ಅನ್ಸೋದೇ ಇಲ್ಲ. ಈ ಶಿವಮೊಗ್ಗದಲ್ಲಿ ಬಂದ್ಬಿಟ್ರೆ ಮಳೆನೇ ಫುಲ್ಲು. ನೋಡಿ ಗೈಸ್ ಎಲ್ಲ ವ್ಯೂ ಹೆಂಗೈತೆ, ಸಾಕಾಗೈತೆ ಮಾತ್ರ. ಅಲ್ಲೆಲ್ಲ ಟಿಕೆಟ್ ಕೊಟ್ಟು ತಗೊಳ್ಳೋದು ನೀವು. ಅಲ್ಲೂ ಜನ ಇದ್ದಾರೆ. ಫಾಗ್ ಬಂದ್ಬಿಡುತ್ತೆ. ಮಳೆ ಬಂದಿದ ತಕ್ಷಣ ಫುಲ್ಲು ಫಾಗ್ ಬಂದ್ಬಿಡುತ್ತೆ. ಅಪ್ಪ ಏನು ಕಾಣಿಸೋದೇ ಇಲ್ಲ. ಫುಲ್ಲು ಹೊಗೆ ಥರ ಎದಳ್ಬಿಡುತ್ತೆ ಮೋಡ ಎಲ್ಲ, ಫಾಗ್. ಸೊ ಗೈಸ್ ಇವಾಗ ತಾನೇ ಜೋಗ್ ಫಾಲ್ಸ್ ಅಂತ ಬಂದ್ವಿ. ತಾಳಗುಪ್ಪದಲ್ಲಿದ್ದೀವಿ. ಈಗ 3 ಗಂಟೆಗಲ್ಲ ಬ್ರೋ ಟ್ರೈನ್ ಇರೋದು. 3 ಗಂಟೆ ಟ್ರೈನ್ಗೆ ಹತ್ಕೊಂಡು ಸೀದಾ ಊರಿಗೆ ಹೋಗೋದೆ. ಶಿವಮೊಗ್ಗ ಹೋಗಿ ಅಲ್ಲಿಂದ ಸೀದಾ ಊರಿಗೆ. ಊಟ ಗೀಟ ಎಲ್ಲ ಮುಗಿಸ್ಕೊಂಬಿಟ್ವಿ. ಏನು ಅಡ್ವೆಂಚರ್ ಗುರು, ಏನೇ ಹೇಳಿದ್ರು
ಫಸ್ಟ್ ಮೀಟಪ್ಪಲ್ಲೇ ಇಂಥ ಅಡ್ವೆಂಚರ್ ಯಾವತ್ತು ಮಾಡಿರಲಿಲ್ಲ. ಇದಾವಲ್ಲ ಫ್ರೆಂಡ್ಸ್ ಎಲ್ಲಿ ಮುಖತ ಸ್ವಲ್ಪ ಕ್ಲೋಸಪ್. ಫಸ್ಟ್ ಮೀಟಪ್ಪಲ್ಲೇ ಅಡ್ವೆಂಚರು ಫುಲ್ಲು ಮಳೆಯಲ್ಲೆಲ್ಲ ನೆನ್ಬಿಟ್ಟು ಬಟ್ಟೆ ಎಲ್ಲ ನೆಂದೋಯ್ತು. ಇವಾಗ ಬಟ್ಟೆ ಚೇಂಜ್ ಮಾಡಬೇಕು. ಫಸ್ಟ್ ಮೀಟಪ್ಪಲ್ಲೇ ಇಂಥ ಅಡ್ವೆಂಚರ್ ಯಾವತ್ತೂ ಮಾಡಿರಲಿಲ್ಲ. ಮಳೆಯಲ್ಲಿ ನೆನ್ಕೊಂಡು ಆಟೋದಲ್ಲಿ ಹೋಗಿ 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡೆದಿದ್ವಿ ಬ್ರೋ ಮಳೆಯಲ್ಲಿ. ಎಲ್ಲ ಮಂಜೇಶ್ ಮಾಡಿಸಿದ್ದು. ಮಂಜೇಶ್ ಇಲ್ಲಪ್ಪ. ಹೇಳಿ ಒಂದು ಕಿಂಗ್ ಸಿಗರೇಟ್ ಹಾಂ ಸಾಮಾನು ಏನೋ ಬೇಡ ನನಗೆ. ಅರ್ಧ ಗಂಟೆ ಮಾಡಿದ್ರು ಅದು ಮಧ್ಯಾಹ್ನ ಅಂತ ಅನಿಸ್ಲೇ ಇಲ್ಲ ಅಲ್ಲಿ. ಎಲ್ಲ ಸಾಯಂಕಾಲ ಬೆಳಗ್ಗೆ ಅಂತ ಅನ್ಸ್ಬಿಡ್ತು ಅಲ್ಲೆಲ್ಲ. ಮಳೆ ಬರೋದಕ್ಕೂ ಅದಕ್ಕೂ ಎಡಿಟ್ ಮಾಡಿದ ಅಂದರೆ ಹೊಡಿತೀವಿ ಫೋಟೋ. ಅಯ್ಯಪ್ಪ ಸರಿ ಬಾಯ್. ಏನೋ ಬಿಡ್ತಾನೆ ಬಾಯ್. ಸಿಗೋಣ ಮತ್ತೆ. ಸೊ ಗೈಸ್ ಮಂಜು ಬ್ರೋ ಕೂಡ ಊರಿಗೆ ಹೊಂಟ, ಬೆಂಗಳೂರು ಹೊಂಟ. ನಾನು ನಮ್ಮ ಊರಿಗೆ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತೀನಿ. ಹೇಳಿದೆ ಬೆಂಗಳೂರಿಗೆ ಬೆಳಗ್ಗೆ ಹೋಗೋಣ ಇರೋ ಬ್ರೋ ಇವತ್ತು ಜೊತೆಗೆ ಅಂತ. ಇರಲಿಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.